ನಾನಿವತ್ತು ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ, ಜಾತ್ರೆ ವಾತಾವರಣ, ಹಳ್ಳಿ ವಾತಾವರಣದಲ್ಲಿದ್ದೀನಿ. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ತಿಕ್ ಮಾಸ ಬಂತು, ಚಳಿನೂ ಕೂಡ ಶುರುವಾಯಿತು. ಬಸವನಗುಡಿಲಿ ಕಡಲೆಕಾಯಿ ಪರೀಕ್ಷೆ ಕೂಡ ಶುರುವಾಗಿದೆ. ಬನ್ನಿ, ಕಡಲೆಕಾಯಿ ಪರೀಕ್ಷೆಯ ಸಡಗರ ಸಂಭ್ರಮ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ತಾಜಾ ತಾಜಾ ಕಡಲೆಕಾಯಿ, ಗರಮ ಗರಂ ಕಡಲೆಕಾಯಿ. ಕಡಲೆಕಾಯಿ ಕಡಲೆಕಾಯಿ, ತಾಜಾ ತಾಜಾ ಕಡಲೆಕಾಯಿ, ಗರ್ಮ ಗರ್ಮ ಕಡಲೆಕಾಯಿ, ಬೇಕಾ ಬೇಕಾ ಕಡಲೆಕಾಯಿ. ಎಸ್, ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನಲ್ಲಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಬಸವನಗುಡಿಯಲ್ಲಿ ರಂಗೇರಿದೆ. ಕಡೆಯ ಕಾರ್ತಿಕ ಮಾಸದ ಸೋಮವಾರದಂದು ಕಡಲೆಕಾಯಿ ಪರಿಷೆಗೆ ಅಧಿಕೃತ ಚಾಲನೆ ಸಿಗಲಿದೆ. ಪುರಾಣ ಕಥೆಗಳ ಪ್ರಕಾರ ದೊಡ್ಡ ಕಲ್ಲಿನ ಬಸವಣ್ಣ ಕಡಲೆಕಾಯಿ ಪರಿಷೆ ವೇಳೆ ದೇಗುಲದ ಸುತ್ತ ಓಡುತ್ತಾನೆ. ಹೀಗಾಗಿ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಭಾರಿ ವಿಶೇಷತೆ ಇದೆ. ಮುನ್ನೂರಕ್ಕೂ ಹೆಚ್ಚು ಕಡಲೆಕಾಯಿ ವ್ಯಾಪಾರಿಗಳು ಕನಕಪುರ, ಕುಣಿಗಲ್, ತಮಿಳುನಾಡು ಹೀಗೆ ರಾಜ್ಯ ಹಾಗೂ ಅಂತಾರಾಜ್ಯ ಭಾಗಗಳಿಂದ ಆಗಮಿಸಿ ಭಿನ್ನ ವಿಭಿನ್ನ ಕಡಲೆಕಾಯಿ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ನಗರದ ಜನರಿಗೆ ಹಳ್ಳಿ ವಾತಾವರಣದ ಬಗೆಯ ಆಟಿಕೆಗಳು, ರುಚಿಕರವಾದ ತಿಂಡಿಗಳು ಮಾರಾಟವಾಗ್ತಿದ್ದು ಹಬ್ಬದ ವಾತಾವರಣ ಬಸವನಗುಡಿಯಲ್ಲಿ ಮನೆ ಮಾಡಿದೆ. 5-6 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ಟೈಮು ಬಂದು ಕಡಲೆಕಾಯಿ ತಗೊಂಡು ಎಲ್ಲ ತಿರ್ಗಾಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ಎಲ್ಲ ಥರನೂ ಚೆನ್ನಾಗಿರುತ್ತೆ. ಬರೋದೇನೆಂದರೆ ದೇವ್ರು ನೋಡಬೇಕಲ್ಲ, ಆ ಟೈಮ್ ಚೆನ್ನಾಗಿರುತ್ತೆ. ಅಲಂಕಾರ ಚೆನ್ನಾಗಿ ಮಾಡ್ತಾರೆ ಈ ಟೈಮಲ್ಲಿ. ಚಿಕ್ಕ ಮಗನ ಕರ್ಕೊಂಬರ್ತೀವಿ, ಸಾಯಂಕಾಲ ನನ್ನ ಮಗನ ಕರ್ಕೊಂಬರ್ತೀನಿ, ನೋಡ್ಕೊಂಡು ಹೋಗ್ತೀವಿ. ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ಕಡಲೆಕಾಯಿ ತಗೊಂಡು ದೇವ್ರು ನೋಡ್ಕೊಂಡು, ಆ ಬಸವಣ್ಣ ನೋಡ್ಕೊಂಡು ಇಲ್ಲಿ ಏನೇನು ಬೇಕಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಕೆಲವು ವ್ಯಾಪಾರಿಗಳು ಬೆಂಗಳೂರಿನವರೇ ಆಗಿದ್ದು ಈ ಬಾರಿ ವ್ಯಾಪಾರದ ಸುಂಕ ಉಚಿತವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕೆಆರ್ ಮಾರುಕಟ್ಟೆ, ಯಶವಂತಪುರ ಮಾರುಕಟ್ಟೆಯಿಂದ ಕಡಲೆಕಾಯಿ ತಂದು ಮಾರಾಟದಲ್ಲಿ ತೊಡಗಿದ್ದಾರೆ. ನಾವು ನಮಗೆ ಗೊತ್ತು ಮಟ್ಟಿಗೆ ಒಂದು 25 ವರ್ಷದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಯಶವಂತಪುರ ಮಾರ್ಕೆಟಿಂದ ತರ್ತೀವಿ. ಹಳ್ಳಿಗಳಿಂದ ಕುಣಿಗಲು, ಯಡಿಯೂರು ಆ ಥರ ಹಳ್ಳಿ ಕಡೆಯಿಂದ ಬರುತ್ತೆ. ನಾವು ಅಲ್ಲಿಂದ ಮೂಟೆ ಲೆಕ್ಕದಲ್ಲಿ ತಗೊಂಬಂದು ಇಲ್ಲಿ ಮಾರ್ತೀವಿ. ಹೋಲ್ಸೇಲಲ್ಲಿ ಅಲ್ಲೇ ಕೆಜಿ 80 ರೂಪಾಯಿ, ಇವಾಗ ತೂಕ ಲೆಕ್ಕ ಆಗೋಯ್ತು. ಅದಕ್ಕೆ ಮುಂಚೆಲ್ಲ ಮೂಟೆ ಲೆಕ್ಕ ಕೊಡ್ತಾಯಿದ್ರು, ಇವಾಗ ತೂಕ ಲೆಕ್ಕ ಮಾಡಿ ಕೊಡ್ತಾರೆ. ಮೊದಲೆಲ್ಲ 2 ದಿವಸ ಇರೋದು, ಸೋಮವಾರ ಮಂಗಳವಾರ ಹತ್ರ ಬಿಟ್ಟರೆ ಭಾನುವಾರ ಆಯ್ತು. ಈಗ ಒಂದು ವಾರ ಗಟ್ಟಲೆನೇ ಜಾತ್ರೆ ಮಾಡೋಕ್ಕೆ ಶುರು ಮಾಡಿಬಿಡಿ. ಇಲ್ಲಿ ವ್ಯಾಪಾರ 1,000-2,000 ಜನ ಆಗುತ್ತೆ. ತುಂಬ ಜನನೇ ಸೇರ್ತಾರೆ ವರ್ಷನೂ. ಆದರೆ ಕಡಲೆಕಾಯಿ ಮಾಗಡಿಯಿಂದ ಬರುತ್ತೆ, ಆಮೇಲೆ ಕೇರಳದಿಂದ ಬರುತ್ತೆ, ಆಮೇಲೆ ಇದು ಯಶವಂತಪುರದಿಂದ ಬರುತ್ತೆ, ಒಂದು 4-5 ಮಾರ್ಕೆಟಿಂದ ಬರುತ್ತೆ, ಎಲ್ಲ ಊರಿಂದನೂ ಬರುತ್ತೆ. ನಾವು ಹೋಗಿ ಸ್ವಲ್ಪ ರೇಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ಇಸ್ಕೊಬರ್ಬೇಕು. ತುಂಬ ವರ್ಷ, ಒಂದು 40-30 ವರ್ಷದಿಂದನೂ ನಾವು ವ್ಯಾಪಾರ ಮಾಡ್ತೀವಿ ಇಲ್ಲಿ. ಟ್ರಾಫಿಕ್ ಸಮಸ್ಯೆ, ಜನಜಂಗುಳಿ, ಹೈಫೈ ವಾತಾವರಣಕ್ಕೆ ಈಗ ಬ್ರೇಕ್ ಕೊಟ್ಟು ಸ್ಟ್ರೀಟ್ ಓಡಾಟದಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ನೋಡಿದ್ರಲ್ಲ, ಒಬ್ರ ಇಬ್ರ ಸಾವಿರಾರು ಜನ ಹೇಗೆ ಬಡವರ ಬಾದಾಮಿಯ ಸವಿಯನ್ನ ಸವಿಯೋಕೆ ಮುಗಿಬಿದ್ದಿದ್ದಾರೆ ಅಂತ. ವರ್ಷವಿಡೀ ಅಲ್ಲದೆ ಇದ್ರೂ ಕೂಡ ಬುಲ್ ಟೆಂಪಲ್ ರೋಡ್ ಕಡಲೆಕಾಯಿ ಪರಿಷೆ ಬಂದಾಗ ಅಕ್ಷರಶಃ ಜಾತ್ರೆನೇ ಸರಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಜೊತೆ ಭಾವನಾ, ಸಮಯ ನ್ಯೂಸ್, ಬೆಂಗಳೂರು.